ಮೊದಲ ಮತ್ತು ಹೆಮ್ಮೆಯ ಗುರುತು ಭಾರತೀಯತೆ. ಇದು ನಮ್ಮ ಪ್ರಬಲ ಶಕ್ತಿ. ಭಾರತದ ದೇಶ ನಾವು ವಿಶ್ವದ ಯಾವುದೇ ದೇಶಕ್ಕೂ ಹೋದ್ರೂ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಂತಲೇ ಎಲ್ಲವೂ ಕೂಡ ವಿದೇಶದಿಂದ ತಿರಸ್ಕರಿಸಲ್ಪಟ್ಟಂತ ಆ ಗೋಧಿಯನ್ನು ಇಲ್ಲಿಗೆ ತಂದು ಜನರಿಗೆ ಬಹುಶಃ ಇವತ್ತು ಕೊಡುವಂತ ವಿಚಾರ ಇದೆ. ವಾರ್ಷಿಕ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲೂ ಕೂಡ 10 ಲಕ್ಷ ಅನುದಾನ ಇವತ್ತು ನೀಡಿಕೊಂಡು ವಿಶ್ವದ ಸಂಸ್ಕೃತಿಯಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ನಾವು ಭಾರತ ದೇಶವನ್ನು ನೋಡ್ಬೇಕಂತ. ಭಾರತ ದೇಶದ ಸಂಸ್ಕೃತಿ ಸಾರ ಎಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ಕರ್ನಾಟಕವನ್ನು ನೋಡ್ಬೇಕಂತ. ಕರ್ನಾಟಕ ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಂತಲೇ ಅದು ಬಹುಶಃ ಕರಾವಳಿ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೇಕಂತ. ಇವತ್ತು ಕರಾವಳಿ ಜಿಲ್ಲೆಯ ಆ ಸಂಸ್ಕೃತಿಯ ವೈಭವ ಎಲ್ಲಿ ಕಾಣ್ತಂತ ಹೇಳಿದ್ರೆ ಅದು ಮಂಗಳೂರಿನ ನೆಹರು ಮೈದಾನದಲ್ಲಿ ಇವತ್ತು ನಮ್ಮ ಮುಂದೆ ಕಾಣಲಿಕ್ಕೆ ಸಿಕ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಈ ಸಮಾಜ ಮತ್ತು ಈ ದೇಶದ ಅದು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಭಾಷೆಗಳು, ಸಂಸ್ಕೃತಿ ಮತ್ತು ವೈವಿಧ್ಯ ಜೀವನದ ಪದ್ಧತಿಗಳನ್ನು ಜನರ ಪ್ರೀತಿ, ವಿಶ್ವಾಸ, ಗೌರವ, ಸಹಬಾಳ್ವೆಯಿಂದ ಬದುಕುತ್ತಿದ್ದಾರೆ. ನಮ್ಮ ನಂಬಿಕೆಗಳು ಬೇರೆ ಬೇರೆ ಇರಬಹುದು, ನಮ್ಮ ಭಾಷೆಗಳು ಬೇರೆ ಬೇರೆ ಇರಬಹುದು, ನಮ್ಮ ರಾಜ್ಯಕ್ಕೆ ಅಭಿಪ್ರಾಯಗಳು ಬೇರೆ ಬೇರೆ ಇರಬಹುದು. ಈ ಭವ್ಯ ಭಾರತದ ರಾಷ್ಟ್ರಧ್ವಜದ ಕೆಳಗೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳಿಗೆ ನಾವೆಲ್ಲರೂ ಕೂಡ ಒಂದೇ, ನಮ್ಮೆಲ್ಲರ ಭಿನ್ನತೆಗಳು ಮೀರಿಸುವ, ನಮ್ಮೆಲ್ಲರೂ ಒಂದಾಗಿ ಬೆಸೆಯುವ ಮೊದಲ ಮತ್ತು ಹೆಮ್ಮೆಯ ಗುರುತು ಭಾರತೀಯತೆ. ಇದು ನಮ್ಮ ಪ್ರಬಲ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಸಂವಿಧಾನ ನಮಗೆ ಘನತೆ, ಗೌರವದಿಂದ, ಸಮಾನತೆಯಿಂದ ಬದುಕುವ ಹಕ್ಕು, ನಮಗೆ ಇಷ್ಟವಾದ ಧರ್ಮವನ್ನು ಆಚರಿಸುವ ಹಕ್ಕು, ನಮ್ಮ ಅಭಿಪ್ರಾಯ ಮುಕ್ತವಾಗಿ ವ್ಯಕ್ತಪಡಿಸುವ ಹಕ್ಕುಗಳನ್ನು ನೀಡಿದೆ. ಆದರೆ ಹಕ್ಕುಗಳ ಜೊತೆಗೆ ನಮ್ಮತ್ತು ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಮತ್ತು ಕರ್ತವ್ಯಗಳು ಕೂಡ ನೀಡಿದೆ. ಏಕಾಗ್ರತೆಗೆ ಭಂಗ ಮಾಡುವಂತ ಯಾವುದೇ ಅವಕಾಶಕ್ಕೆ ನಾವು ಯಾರು ಕೂಡ ಕೊಡಬಾರ್ದು. ಯಾರಾದ್ರೂ ಪ್ರಯತ್ನ ಪಟ್ರೆ ನಾವೆಲ್ಲ ಕೂಡ ಒಟ್ಟಾಗಿ ಅದರ ಎದ್ದು ನಿಂತು ನಮ್ಮ ಘನತೆ ಮತ್ತು ಗೌರವ ಮತ್ತು ಏಕತೆಯನ್ನು ಕಾಪಾಡುವ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ. ಭಾರತದ ದೇಶ ನಾವು ವಿಶ್ವದ ಯಾವುದೇ ದೇಶಕ್ಕೂ ಹೋದ್ರೂ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ವಿಶ್ವ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಆಧಾರದಲ್ಲಿ ಇವತ್ತು ಬಹುಶಃ ಬೇರೆ ದೇಶಗಳು ಅವರು ಬಹುಶಃ ಇವತ್ತಿನ ಅವರ ರೆವೆನ್ಯೂ ಮತ್ತು ಅವರ ಟ್ಯಾಕ್ಸ್ ನಲ್ಲಿ ಇವತ್ತು ತಮ್ಮ ಆ ಒಂದು ಸರ್ಕಾರ ಮತ್ತು ದೇಶ ನಡೆಯುತ್ತಿದ್ರೆ, ಭಾರತ ದೇಶ ಅದು ಮಾನವೀಯತೆ ಮತ್ತು ಸೌಹಾರ್ದತೆ ಮತ್ತು ಕರುಣೆ ಮುಖಾಂತರ ನಮ್ಮ ದೇಶವನ್ನು ನಡೆಸ್ತಾ ಇದ್ದೆ. ಇಲ್ಲಿ ಒಗ್ಗಟ್ಟಿನಿಂದ, ಏಕತೆಯಿಂದ, ಪ್ರೀತಿ, ವಿಶ್ವಾಸ ಹೋಗುವಂತ ಅವಕಾಶ ಮತ್ತು ಜವಾಬ್ದಾರಿ ನಮ್ಮೆಲ್ಲರೂ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಂಬುತ್ತೇನೆ. ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ. ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ಧರ್ಮದ ಸಂದೇಶವೂ ಕೂಡ ಅದು ಇನ್ನೊಬ್ಬರ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡುವಂತ ಕತ್ತಿ ಎಂದಿಗೂ ಕೂಡ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಧರ್ಮದ ಸಂದೇಶವೂ ಕೂಡ ಅದು ಇನ್ನೊಬ್ಬರ ಮನಸ್ಸಿನ ಮತ್ತು ಇನ್ನೊಬ್ಬರ ದೇಹದ ಗಾಯವನ್ನು ಗುಣಪಡಿಸುವಂತ ಔಷಧದ ಒಂದು ಗುಲಾಮಿನ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶ ಇವತ್ತು ಬಹುಶಃ ಅತ್ಯಂತ ಸದೃಢವಾಗಿ ನಿಲ್ಬೇಕಾದ್ರೆ ಅದು ಈ ದೇಶದ ರೈತರು, ಕೃಷಿಕರು, ಕಾರಣಕರ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ ಸಂದರ್ಭದಲ್ಲಿ ಈ ದೇಶದ ಜನಸಾಮಾನ್ಯರು 33 ಕೋಟಿ ಇದ್ರು ಕೂಡ ಒಂದು ಹೊತ್ತಿನ ಊಟ ತಯಾರು ಮಾಡಿದ ಶಕ್ತಿ ದೇಶದಲ್ಲಿ ಆಗ್ತಿರಲಿಲ್ಲ. ಎಲ್ಲವೂ ಕೂಡ ವಿದೇಶದಿಂದ ತಿರಸ್ಕರಿಸಲ್ಪಟ್ಟಂತ ಆ ಗೋಧಿಯನ್ನು ಇಲ್ಲಿಗೆ ತಂದು ಜನರಿಗೆ ಬಹುಶಃ ಇವತ್ತು ಕೊಡುವಂತ ವಿಚಾರ ಇದೆ. ಆದರೆ ಇಂದು ವಿಶ್ವದಲ್ಲಿ ಬಹುಶಃ ಇವತ್ತು ಭಾರತ ದೇಶದ 140 ಕೋಟಿ ಜನಸಂಖ್ಯೆ ಮಾತ್ರ ಅಲ್ಲ, ಇವತ್ತು ಬಹುಶಃ ವಿಶ್ವದ ಜನರಿಗೆ ಕೂಡ 3 ಹೊತ್ತು ಆ ಒಂದು ಊಟಕ್ಕೆ ಬೇಕಾಗುವಂತ ಆಹಾರ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಶಕ್ತಿ ನಮ್ಮ ದೇಶಕ್ಕೆ ಬಂದಿದ್ರೆ ಅದು ಈ ದೇಶದ ರೈತರು ಕೊಟ್ಟ ನಮಗೆ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ರೈತ ಮಿತ್ರ ಬಡವರ ಬಂಧು ಎಂಬ ಕಾರ್ಯ ಹಮ್ಮಿಕೊಂಡು 1 ಹೆಕ್ಟೇರ್ ವರೆಗಿನ ಜಮೀನು ಹೊಂದಿರುವ ರೈತರಿಗೆ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆಗೆ ಮೊತ್ತದಲ್ಲಿ 50% ಸಬ್ಸಿಡಿ ಇವತ್ತು ನೀಡಲಾಗುವುದು. ಇವತ್ತು ಬಹುಶಃ ಗ್ರಾಮ ಅನುಭವ ವಿದ್ಯಾರ್ಥಿಗಳಿಗೆ ಕೃಷಿ, ತೋಟಗಾರಿಕೆ, ಪಶು ಸಂಗೋಪನೆ, ಕಲೆ ಮತ್ತು ಸಂಸ್ಕೃತಿ ಸೇರಿದಂತೆ ಗ್ರಾಮೀಣ ಬದುಕಿನ ಅನುಭವಕ್ಕಾಗಿ ನಾವು ಬಹುಶಃ ಗ್ರಾಮ ವಾಸ್ತವ್ಯವನ್ನು ಮಕ್ಕಳಿಗೆ ಕೊಡುವಂತ ಒಂದು ಅದರ ಆ ಟ್ರೈನಿಂಗ್ ಕೊಡುವ ವ್ಯವಸ್ಥೆ ಕೂಡ ಗ್ರಾಮ ಅನುಭವ ಎಂಬ ಕಾರ್ಯಕ್ರಮ ಯೋಜನೆಯಲ್ಲಿ ಇವತ್ತು ಸರ್ಕಾರ ಮುಂದಿನ ಹಮ್ಮಿಕೊಳ್ಳಬಹುದು. ಬಹುಶಃ ಯುವ ಕರ್ನಾಟಕ ಯುವ ಯುಗ ಎಂಬ ಬಹುಶಃ ಘೋಷಣೆ ಅಡಿಯಲ್ಲಿ ಭಾರತ ಜೋಡೋ ಯುವ ಸಂಘ ಮಿಷನ್ ಪ್ರತಿಯೊಂದು ಗ್ರಾಮ ಪಂಚಾಯತ್ ಕೂಡ ಈ ಒಂದು ಸಂಘವನ್ನು ಇವತ್ತು ಸ್ಥಾಪಿಸಿಕೊಂಡು ಬಹುಶಃ ಇವತ್ತು ರಾಜ್ಯದ 6,000 ನಗರ 6,000 ಗ್ರಾಮೀಣ ಮಟ್ಟದಲ್ಲಿ, ನಗರ ಪ್ರದೇಶದಲ್ಲಿ 4,000 ಸಂಘ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ವಾರ್ಷಿಕ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲೂ ಕೂಡ 10 ಲಕ್ಷ ಅನುದಾನ ಇವತ್ತು ನೀಡಿಕೊಂಡು ಆ ಗ್ರಾಮದ ಸಂಸ್ಕೃತಿ ಏನಿದೆ,
ಆ ಗ್ರಾಮದ ಪರಂಪರೆ ಏನಿದೆ, ಆ ಗ್ರಾಮದ ಕ್ರೀಡಾಕೂಟ ಏನಿದೆ, ಒಂದು ಜಾನಪದ ಕಲೆ ಏನಿದೆ, ಜಾನಪದ ಕ್ರೀಡೆ ಇದೆ, ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಸೇರಿಸಿಕೊಂಡು ಆ ಗ್ರಾಮಕ್ಕೆ ಸೀಮಿತವಾಗಿ ಹಿಂದೆ ಕೊಟ್ಟಂತ ಕೊಡುಗೆಯನ್ನು ಬಹುಶಃ ಮುಂದಕ್ಕೆ ತಕೊಂಡು ಹೋಗಬೇಕು, ಮುಂದಿನ ಜನಾಂಗ ವಿಸ್ತಾರ ಮಾಡ್ಬೇಕಂತ ಹೇಳಿ ಪ್ರತಿ ಗ್ರಾಮದಲ್ಲಿ ಕೂಡ ಭಾರತ ಜೋಡೋ ಯುವ ಸಂಘ ಸ್ಥಾಪನೆ ಮಾಡಿ 10 ಲಕ್ಷ ರೂಪಾಯಿ ಕೂಡ ಪ್ರತಿ ವರ್ಷ ಕೂಡ ನೀಡುವ ಮೂಲಕ ಇವತ್ತು ಬಹುಶಃ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಯೋಜನೆಗೆ ಸರ್ಕಾರ ಮುಂದಾಗಿದೆ. ಅದಕ್ಕಾಗಿ ಈಗಲೇ ಸರ್ಕಾರ 1000 ಕೋಟಿ ರೂಪಾಯಿ ಮೊತ್ತವನ್ನು ಬಹುಶಃ ಇವತ್ತು ಅದಕ್ಕೆ ಬಿಡುಗಡೆ ಮಾಡಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಸರ್ಕಾರಿ ಆಸ್ಪತ್ರೆಯನ್ನು ಜನಸಾಮಾನ್ಯ ಮುಟ್ಟಿಸಬೇಕಾದ್ರೆ ಸರ್ಕಾರಿಯ ಮತ್ತು ಸರ್ಕಾರದ ಯೋಜನೆಗಳ ಜೊತೆಯಲ್ಲಿ ಇವತ್ತು ಬಹುಶಃ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಣತರಾಗಿರುವಂತಹ ಖಾಸಗಿ ಮೆಡಿಕಲ್ ಕಾಲೇಜ್ ಅಥವಾ ಇನ್ನಿತರ ಆಸ್ಪತ್ರೆಗಳ ವೈದ್ಯರುಗಳ ಸಹಕಾರವನ್ನು ಇವತ್ತು ಉಚಿತವಾಗಿ ಪಡೆದುಕೊಂಡು ಜನಸಾಮಾನ್ಯರಿಗೆ ಇವತ್ತು ಉಚಿತವಾಗಿ ಸೇವೆ ಸಲ್ಲಿಸಿ ಕೂಡ ಸರ್ಕಾರ ಮುಂದಾಗಿದೆ ಅಂತ ಹೇಳಿಕೆ ಬಯಸ್ತೇನೆ. ನಶಮುಕ್ತವಾದ ಕರ್ನಾಟಕ, ದ್ವೇಷ ಮುಕ್ತ ಮತ್ತು ದುಷ್ಟಡ ಮುಕ್ತವಾದ ಕರ್ನಾಟಕ ನಿರ್ಮಾಣ ಮಾಡುವುದೇ ನಮ್ಮ ಮೊದಲ ಗುರಿ ಆಗಿದೆ ಅಂತ ಹೇಳಿಕೆ ಬಯಸ್ತೇನೆ. ಅದಕ್ಕಾಗಿ ಇವತ್ತು ರೈಸ್ ಕರ್ನಾಟಕ ಎಂಬ ಆ ಸಂಸ್ಥೆ ಸ್ಥಾಪಿಸಿ ಯುವಕರಲ್ಲಿ ಜಾಗೃತಿ ಮೂಡಿಸಿ ಬಹುಶಃ ಇವತ್ತು ದುಷ್ಟಡವನ್ನು ತಗ್ಗಿಸುವಿಕೆಯನ್ನು ತಿಳಿಸಿ ಅದಕ್ಕೆ ಬೇಕಾಗುವಂತ ಬೆಂಬಲ ಮತ್ತು ಸಬಲೀಕರಣ ಉಪಕ್ರಮಗಳ ಮೂಲಕ ನಶೆ ಪದಾರ್ಥಗಳ ವ್ಯಸನ ಮುಕ್ತಗೊಳಿಸಲು ಇವತ್ತು ಕ್ರಮ ಕೈಗೊಳ್ಳಲಾಗುವುದು. ಪ್ರಜಾಸೇವಾ ಇಲಾಖೆ ಇದರ ಮುಖಾಂತರ ಸಾರ್ವಜನಿಕರ ಕುಂದುಕೊರತೆ ಅಳಿಸಲು ಪ್ರತ್ಯೇಕ ಇಲಾಖೆ ಸ್ಥಾಪಿಸಿ ಆಧುನಿಕ ತಂತ್ರಜ್ಞಾನದ ಮೂಲಕ ತ್ವರಿತ ಸ್ಪಂದನೆಗೆ ಇವತ್ತು ಕ್ರಮ ಕೈಗೊಳ್ಳಲಾಗುವುದು. ಭೂ ಗ್ಯಾರಂಟಿ ಎಂಬ 6ನೇ ಗ್ಯಾರಂಟಿಯನ್ನು ಜನರಿಗೆ ನೀಡುವ ಮೂಲಕ ರಾಜ್ಯದ ಎಲ್ಲ ಕೃಷಿಯೇತರ ಸ್ವತ್ತುಗಳಿಗೆ ಈ ಖಾತೆ ಸೇರಿದಂತೆ ಸಮಗ್ರ ಡಿಜಿಟಲ್ ಆರ್ಟಿಸಿ ಮತ್ತು ಅರ್ಹ ಬಿ ಖಾತೆಗಳನ್ನು ಎ ಖಾತೆಗಳಾಗಿ ಪರಿವರ್ತಿಸಿ ಭೂ ಮಾಲೀಕತ್ವದ ಹಕ್ಕನ್ನು ಖಾತ್ರಿಪಡಿಸಿ ಇವತ್ತು ವ್ಯಾಜ್ಯಗಳನ್ನು ಕಡಿಮೆ ಮಾಡಿ ನೆಮ್ಮದಿಯ ಸಮಾಧಾನ ಜೀವನವನ್ನು ಇವತ್ತು ಕಲ್ಪಿಸಲು ಕೂಡ ಈ ಕ್ರಮ ಕೈಗೊಳ್ಳಲಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಮೊಬಿಲಿಟಿ ಗ್ರಿಡ್ ಮಿಷನ್ ರಾಜ್ಯದ ಎಲ್ಲ ನಗರ ಮತ್ತು ಪಟ್ಟಣಗಳಿಗೆ ಇವತ್ತು ರಿಂಗ್ ರಸ್ತೆ ಮತ್ತು ಬೈಪಾಸ್ ರಸ್ತೆ ಸೇರಿದಂತೆ ಸಂಚಾರ ದಟ್ಟಣೆ ಅದು ಕಡಿಮೆ ಮಾಡುವ ಉಪಕ್ರಮಗಳನ್ನು ಇವತ್ತು ಕೈಗೊಳ್ಳಲು ಅಭಿವೃದ್ಧಿ ವಲಯಗಳ ಅಧಿಸೂಚನೆ ಮಾಡಲಾಗುವುದು. ಇದರಿಂದ ನಗರಗಳ ಯೋಜಿತ ಬೆಳವಣಿಗೆ ಕೂಡ ಇವತ್ತು ಸಹಕಾರಿಯಾಗಲಿದೆ. ಇವತ್ತು ತೇಗದ ಸಿರಿ, ಬಹುಶಃ ತೇಗದ ಸಿರಿ ಅಂತ ಹೇಳಿದ್ರೆ ನಾವಿವತ್ತು ಟೀಕ್ ಅಥವಾ ಇವತ್ತು ಸಾಗುವಳಿ ಮರಗಳ ಆ ಒಂದು ತೇಗದ ಸಿರಿ ವಾಣಿಜ್ಯ ಮೂಲವುಳ್ಳ ತೇಗ ಸೇರಿದಂತೆ ಇತರ ಮರಗಳನ್ನು ಜಮೀನ್ ಮಾಲೀಕರು ಅವರ ಜಮೀನಿನ ಪಕ್ಕದಲ್ಲಿರುವಂತ ಸರ್ಕಾರಿ ಜಾಗದಲ್ಲಿ ಬೆಳೆಸಲು ಪ್ರೋತ್ಸಾಹ ನೀಡಲಾಗುವುದು. ಸದರಿ ಮರಗಳ ಮಾರಾಟದಿಂದ ಬರುವಂತ ರಾಜಸ್ವದ 70% ಭೂ ಮಾಲೀಕರಿಗೆ ಕೂಡ ನೀಡಲಾಗುವುದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಯೋಜನೆಗಳ ಜೊತೆಯಲ್ಲಿ ಹಲವಾರು ಯೋಜನೆ ಕೂಡ ಇವತ್ತು ಮುಂದಿನ ಬರಲಿಕ್ಕೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದ ಕಾರಣ ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವವನ್ನು ವಹಿಸಿಕೊಂಡು ಕ್ರಾಂತಿಕಾರಿ ಬದಲಾವಣೆಯನ್ನು ಪರಿಸರ ಪ್ರೇಮಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ವಿಶೇಷವಾದ ಕೊಡುಗೆ ಅಂತಾವೆಲ್ಲ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಬಹುಶಃ ಸಮಸ್ತ ನಾಗರಿಕರಿಗೆ ನನ್ನ ವಿಶೇಷ ಬೇಡಿಕೆ ನಾನು ಇವತ್ತು ಇಡುತ್ತಾ ನಾವೆಲ್ಲರೂ ಕೂಡ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ, ಅಭಿವೃದ್ಧಿಯ ಭಾರತ ನಿರ್ಮಾಣ ಮಾಡಲಿಕ್ಕೆ ಅದು ಕರ್ನಾಟಕದಿಂದಲೇ ಪ್ರಾರಂಭವಾಗಬೇಕು. ಅದು ಬಹುಶಃ ದಕ್ಷಿಣ ಕನ್ನಡದಿಂದಲೇ ಅದು ಪ್ರಾರಂಭ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಾ ಕಾರ್ಯಕ್ರಮ ನಾವು ಸಕ್ರಿಯವಾಗಿ ನಾವು ಭಾಗವಹಿಸುವ ಮುಖಾಂತರ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ಎಲ್ಲ ತಾವು ಇವತ್ತು ತೊಡಗಿಸಿಕೊಂಡು ಒಂದು ಅತ್ಯುತ್ತಮವಾದ ಜಿಲ್ಲೆಯಾಗಿ ಪರಿವರ್ತನೆ ಮಾಡೋ ಅವಕಾಶ ಆಗ್ಬೇಕಾಗ್ತದೆ. ಜಿಲ್ಲೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ಅನುದಾನ ಇವತ್ತು ಬಿಡುಗಡೆ ಆಗಿಕೊಂಡು ಅದರಲ್ಲಿ ಪ್ರಮುಖವಾಗಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇನ್ನಷ್ಟು ಅಭಿವೃದ್ಧಿಪಡಿಸಲಿ ಸುಮಾರು 100 ಕೋಟಿ ರೂಪಾಯಿ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಅದನ್ನು ಹಂತ ಹಂತವಾಗಿ ಅದನ್ನು ಅನುಷ್ಠಾನ ಕೂಡ ಮಾಡಲಾಗಿ ಬಹುಶಃ ಇವತ್ತು ಹಿಂದೆ ನಮಗೆ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಇವತ್ತು ಒಂದು ಸಣ್ಣ ಮಟ್ಟದ ಒಂದು ಕೇಂದ್ರವಾಗಿ ಇವತ್ತು ವೆನ್ಲಾಕ್ ಇತ್ತ, ಅದು ಇವತ್ತು ಅತ್ಯಂತ ಅಭಿವೃದ್ಧಿ ಪರಿಣತರಿರುವ ತಜ್ಞರ ಜೊತೆಯಲ್ಲಿ ಉತ್ತಮವಾದ ಆ ಒಂದು ರೀಜನಲ್ ಹೆಲ್ತ್ ಸೆಂಟರ್ ಇವತ್ತಾಗಿದೆ. ಬಹುಶಃ ನಾವು ಇದನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅತ್ಯುತ್ತಮವಾದ ಇಡೀ ಒಂದು ದೇಶದಲ್ಲಿ ಒಂದು ಮಾದರಿಯಾದಂತಹ ಮತ್ತು ರಾಜ್ಯಕ್ಕೆ ಗೌರವ ತರುವಂತಹ ರೀಜನಲ್ ಸೆಂಟರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಈ ಯೋಜನೆ ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ. ಅದಕ್ಕಾಗಿ ಬಹುಶಃ ನಾನು ನಿಮ್ಮೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಸರ್ಕಾರ ಇವತ್ತು ಬೇರೆ ಬೇರೆ ಯೋಜನೆಗಳನ್ನು ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಬೇರೆ ಬೇರೆ ಯೋಜನೆ ಅನುಷ್ಠಾನ ಮಾಡಿಕೊಂಡು ಅದನ್ನು ನಾವು ಅಭಿವೃದ್ಧಿ ಪಡಿಸುವ ಸಂದರ್ಭದಲ್ಲಿ ತಮ್ಮೆಲ್ಲರ ಸರ್ಕಾರ ಸಹಕಾರ, ತಮ್ಮೆಲ್ಲರ ಪ್ರೋತ್ಸಾಹ ಇದಕ್ಕೆ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಬಹುಶಃ 80ನೇ ವರ್ಷ ಸ್ವಾತಂತ್ರ್ಯೋತ್ಸವವನ್ನು ಅತ್ಯುತ್ತಮ ಆಚರಿಸಿಕೊಳ್ಳುತ್ತಾ ಮುಂದಿನ ವರ್ಷಕ್ಕೆ ನಾವು ಇನ್ನಷ್ಟು ಅಭಿವೃದ್ಧಿಯ ಕನಸನ್ನು ಕಂಡು ನಾವೆಲ್ಲರೂ ಕೂಡ ಮುಂದೆ ಹೋಗುವಂತ ನಾನು ಇವತ್ತು ಕೇಳಿಕೊಳ್ತಾ, ನಾವು ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರ ಅವರ ಕೈ ಹಿಡಿದು ಮುಂದೆ ತೆಕ್ಕೊಂಡ ಜವಾಬ್ದಾರಿ ಹಮ್ಮಿಕೊಳ್ಳಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತೆ. ಬಹುಶಃ ಇದು ನನ್ನ 2ನೇ ಅವಧಿಯ ಆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಲು ನಮ್ಮ ಕ್ಷೇತ್ರದ ಮತದಾರರು, ಕಾರ್ಯಕರ್ತರು, ನಮ್ಮ ಜಿಲ್ಲೆಯ ಹಿರಿಯ ಎಲ್ಲ ನಾಯಕರು, ರಾಜ್ಯ ರಾಷ್ಟ್ರ ನಾಯಕರನ್ನು ಇವತ್ತು ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದಾರೆ. ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ನಿಮ್ಮ ಪ್ರಾರ್ಥನೆಗೆ ಬಹುಶಃ ಖಂಡಿತವಾಗಿ ನಾನು ಆ ವಿಶ್ವಾಸ ಉಳಿಸಿಕೊಳ್ಳುವಂತ ಕೆಲಸ ಖಂಡಿತವಾಗಿ ಮಾಡ್ತಂತ ನಾನು ಹೇಳಿಕೊಳ್ಳುತ್ತಾ, ಬಹುಶಃ ನಾವೆಲ್ಲ ಇವತ್ತು ವಿದ್ಯಾ ಸಮಾಜಕ್ಕೆ ನಾವು ಕೇಳ್ತಾ ಇದ್ದೇವೆ. ನಾನು ಹೇಳ್ತಾ ಇದ್ದೆ, ನೀವೇ ಬಹುಶಃ ಭಾರತದ ಆ ಶಿಲ್ಪಿಗಳಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತ. ಇವತ್ತಿನ ಈ ಒಂದು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ನಮ್ಮೆಲ್ಲರ ಪ್ರಾರ್ಥನೆ ಏನಂತ ಹೇಳಿದ್ರೆ, ಬಹುಶಃ 40 ವರ್ಷಗಳಿಂದ 45 ವರ್ಷಗಳಿಂದ ನಿಮ್ಮ ಹಾಗೆ ನಾನು ಕೂಡ ಅಲ್ಲಿ ಲಾಸ್ಟ್ ಅಲ್ಲಿ ನಿಂತು ಸ್ಕೌಟ್ ನ ಆ ಒಂದು ಇಂಡಿಪೆಂಡೆನ್ಸ್ ಪೆರೇಡ್ ಡೇ ಇರಲಿ, ರಿಪಬ್ಲಿಕ್ ಡೇ ಪೆರೇಡ್ ನೇ ಇರಲಿ, ನಾನು ಕೂಡ ಇಲ್ಲಿ ಬಂದು ಗೌರವ ವಂದನೆಯನ್ನು ಬಹುಶಃ ನಾನು 40-45 ವರ್ಷಗಳ ಹಿಂದೆ ಬಹುಶಃ ಇಲ್ಲಿ ನಾನು ಭಾಗವಹಿಸಿದ್ದೆ. 45 ವರ್ಷಗಳ ಹಿಂದೆ ಅಲ್ಲಿ ನಿಂತು ಇಲ್ಲಿ ಪೆರೇಡ್ ಮಾಡಿದಂತ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ಸಚಿವರಾಗಿ, ಸ್ಪೀಕರ್ ಆಗಿ, ಜಿಲ್ಲಾ ಉಸ್ತುವಾರಿ ಸಚಿವ ಬರುವುದಾದ್ರೆ ಅದು ದೇವರ UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ದೇವರ ಶಕ್ತಿ ಕೊಟ್ಟಿದ್ದಾರೆ. ಆದ ಕಾರಣ ನೀವು ಅಲ್ಲಿ ನಿಂತು ನಮ್ಮನ್ನು ನೋಡಿ ಸಂತೋಷ ಪಡ್ದಲ್ಲ, ಅಲ್ಲಿ ನಿಂತು ನಮ್ಮಲ್ಲೆಲ್ಲರೂ ನೋಡಿಕೊಂಡು ಮುಂದಿನ 10-15 ವರ್ಷಗಳಲ್ಲಿ ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಒಂದು ಹಠ, ಛಲವನ್ನು, ಕನಸನ್ನು ಕಾಣಬೇಕು, ತಾವು ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.